ಚಾನಲ್ ಅಂತ ನೋಡಿ ಅದು ನೋಡಿ ಅಪ್ಲೋಡ್ ಮಾಡಿ ಬರಬೇಕು. ಇನ್ ಕೇಸ್ ಒಪ್ಪದಿದ್ರೆ ನಷ್ಟನಾಗಿದೆ ಸರ್. ನಷ್ಟ ಅಲ್ಲ, ಈಗ ಕಮ್ಮಿ. ಇವತ್ತು ಬಂದು ಹೋಗಿದೆ 2000 ಅದಕ್ಕೆ ಅದನ್ನ ಸೌತ್ ಇಂಡಿಯನ್ ಅಂತ ಸೌತ್ ಇಂಡಿಯಾ ಚೆನ್ನೈ ಅಂತ ಅದರ ಒಂದು ಆಯಾ ಸ್ಟೇಟ್ ಕೊಡ್ತೀವಿ. ಬೆಂಗಳೂರಲ್ಲಿ ಅದೊಂದು ಭಾಗ, ಕರ್ನಾಟಕದ ಒಂದು ಭಾಗ ಕೊಡಿ, ಕೊಡಿ. ಕನ್ನಡ ಚಲನಚಿತ್ರಕ್ಕೆ ಮತ್ತೊಂದು ಹೊಸ ಚಿತ್ರ ಅರ್ಪಣೆ ಮಾಡಬೇಕೆನ್ನುವಂಥ ಒಂದು ಮಹಾ ಹಂಬಲದೊಂದಿಗೆ ನಾವು ನಮ್ಮ ಇಡೀ ತಂಡವನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ನನ್ನ ಪರಿಚಯವನ್ನು ಹೇಳೋದಾದರೆ, ನಾನು ಜೀ ಕನ್ನಡ ಎನ್ನುವಂತಹ ಒಂದು ಮಹಾನ್ ವೇದಿಕೆಯಲ್ಲಿ ಸುಮಾರು ಒಂದು 2015-16 ಮೊದಲನೇ ಬ್ಯಾಚ್ ಅಂದರೆ ಫಸ್ಟ್ ಸೀಸನ್ನ ಕಂಟೆಸ್ಟೆಂಟ್ ಆಗಿದ್ದೆ, ಅನೀಶ್ ಪೂಜಾರಿ ಅಂತ. ಸೊ ಜೀ ಕನ್ನಡದಲ್ಲಿ ಕಲಾವಿದನಾಗಿ ಬಂದವನು ನಾನು. ಅದಾದ ನಂತರ ಸುಮಾರು 4-5 ಶೋಗಳನ್ನು ನಾನು ರಿಯಾಲಿಟಿ ಶೋಗಳನ್ನು ಮಾಡಿ ಈಗ ಆ ಒಂದು ಎಕ್ಸ್ಪೀರಿಯನ್ಸ್ನ ಜೊತೆಗೆ ಒಂದು ಕಥೆ ಇರ್ಬೋದು ಅಥವಾ ಚಿತ್ರಕಥೆ ಇರ್ಬೋದು ಅಥವಾ ಒಂದು ಸಂಭಾಷಣೆ ಇರ್ಬೋದು, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡ್ತಾ ಈಗ ದಸ್ಕತ್ ಎನ್ನುವಂಥ ಒಂದು ಸಿನಿಮಾವನ್ನು ನಾವು ತಗೊಂಡು ಬಂದಿದ್ದೇವೆ. ಸ್ಮಿತೇಶ್ ಅವರು ಹೇಳಿದ ಹಾಗೆ ಸುಮಾರು 70 ದಿನಗಳ ಕಾಲ ಕರಾವಳಿ ಭಾಗ ಅಂದರೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ 70 ದಿನಗಳ ಕಾಲ ನಮ್ಮ ದಸ್ಕತ್ ತುಳು ಚಿತ್ರ ವಿಜೃಂಭಿಸಿದೆ ಮತ್ತು ಎಲ್ಲ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದೆ. ಇದು ನಮಗೆ ತುಂಬ ಪ್ರೌಡ್ ಫೀಲ್ ಆಗುವಂತಹ ವಿಷಯ ನಮ್ಮ ತಂಡಕ್ಕೆ. ಬಿಕಾಸ್ ನಾವು ಸುಮಾರು ಒಂದು 5 ವರ್ಷಗಳ ಕಾಲ ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡಿದ್ವಿ. ಮೊದಲ ಚಲನಚಿತ್ರ ನಮ್ಮ ತಂಡದ್ದು ಕನಸು ಮಾರಾಟಕ್ಕಿದೆ, ಅದನ್ನು ನಿರ್ದೇಶನ ಮಾಡಿದವರು ಸ್ಮಿತೇಶ್ ಬಾರಿ ಅವರು. ಅದಾದ ನಂತರ ನಾವು ಒಂದಷ್ಟು ವೆಬ್ ಸೀರೀಸ್ಗಳನ್ನು ಮಾಡಿದ್ವಿ. ಅದು ಟಾಕೀಸ್ ಎನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಇದೆ, ಆ್ಯಪಲ್ಲಿದೆ. ಅದೊಂದು OTT ಪ್ಲಾಟ್ಫಾರ್ಮ್. ಅಲ್ಲಿ ಮಾಯೆ, ವನಜ, ಗಿಲ್ ಡಿಸ್ಟ್ರಿಕ್ಟ್ ಫ್ಯಾಮಿಲಿ, ಹೀಗೆ ಒಂದಷ್ಟು ಕಂಟೆಂಟ್ಗಳನ್ನು ನಾವು ಮಾಡಿದ್ವಿ. ಅದಾದ ನಂತರ ನಾವು ಥಿಯೇಟ್ರಿಕಲ್ ಆಗಿ ರಿಲೀಸ್ ಮಾಡಿದ್ದೆ ಈ ದಸ್ಕತ್ ಎನ್ನುವಂಥ ಒಂದು ಚಿತ್ರ. ಸೊ ಈಗ ಈ ಚಿತ್ರ ತುಳುನಾಡು ಅಂದರೆ ಕರಾವಳಿ ಭಾಗದಲ್ಲಿ ವಿಜೃಂಭಿಸಿದೆ. ಅದಾದ ನಂತರ ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಕೆನಡಾ, ನೈಜೀರಿಯಾ, ಕೀನ್ಯಾ, ಹೀಗೆ ಹಲವಾರು ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಕಂಡಿದೆ. ನಮಗೊಂದು ಖುಷಿ ಏನು ಅಂತಂದ್ರೆ, ನಾವು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ನಿಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಬಟ್ ಈಗ ರಿಲೀಸ್ ಆಗಿದೆ ಮತ್ತು ಒಂದಷ್ಟು ಜನ ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ದಾರೆ. ಅವರ ವಿಮರ್ಶೆಯನ್ನು ಕೂಡ ನೀವು ನೋಡಿದಿರಿ ಈಗ. ಹಾಗೆ ಅವರಲ್ಲದೆ ಸಾವಿರಾರು ಜನರು ಕೂಡ ವಿಮರ್ಶನೆ ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಅವರ ಒಂದಷ್ಟು ಮುಖಪುಟಗಳಲ್ಲಿ ಬರೆದು ನಮ್ಮನ್ನ ಬಹುದೊಡ್ಡ ಮಟ್ಟಕ್ಕೆ ತಲುಪಿಸಿದ್ದಾರೆ. ಈಗ ನಮಗೊಂದು ದೊಡ್ಡ ಕೋರಿಕೆ ಏನಂತಂದ್ರೆ, ನಿಮ್ಮ ಮುಖೇನ ಈ ದಸ್ಕತ್ ಎನ್ನುವಂಥದ್ದು ಹರಿಯುವ ನದಿ ಆಗಬೇಕು ಅನ್ನೋ ನಮ್ಮ ಕನಸು. ಅಂದ್ರೆ ಬರಿಯ ಕರಾವಳಿ ಭಾಗಕ್ಕೆ ಸೀಮಿತವಾಗದೆ ಈ ದಸ್ಕತ್ ಎನ್ನುವಂಥದ್ದು ಕನ್ನಡ ನಾಡಿನ ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಜಾಗಗಳಿಗೂ ತಲುಪಬೇಕು ಅನ್ನೋದು. ಸೊ ಇದೊಂದು ನಮ್ಮ ಕನಸಾಗಿತ್ತು. ಆ ಕನಸಿಗೆ ನನಸಾಗುವ ಹಾಗೆ ಮಾಡಿದವರು ನನ್ನ ಹತ್ತಿರವೇ ಕುಳಿತಿರುವಂತಹ ಅಜಾನುಬಾಹು ಅಂತ ಹೇಳ್ತೇನೆ. ಅಂದ್ರೆ ಸ್ಮಿತೇಶ್ ಅವರು ಹೇಳಿದ್ರು ಅವರ ಸಾಧನೆ ಏನು ಅಂತ. ನಮಗೆ ಒಂದು 2 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತನ ಮೂಲಕ ಸರ್ದು ಪರಿಚಯ ಆಯಿತು. ರಕ್ಷಿತ್ ಎನ್ನುವ ನನ್ನ ಫ್ರೆಂಡ್ ಅವರು, ಅವರ ಜೊತೆಗೆ ಕೆಲಸ ಮಾಡ್ತಾರೆ. ಹೀಗೆ ಆ ಊರಿನ ಬಗ್ಗೆ ನಮಗೆ ಹೇಳಿದ್ರು ರಕ್ಷಿತ್ ಅವರು. ಅರೆಬನ್ನೆ ಮಂಗಲ ಅಂತ ಊರಿನ ಹೆಸರು. ಆ ಊರಿಗೆ ನಾನು ಸ್ಮಿತೇಶ್ ಅವರೆಲ್ಲ ಸುಮ್ಮನೆ ಹೋಗಿದಾಗ ಆ ಊರಿನ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಅಂದ್ರೆ ಒಂದು ಹಳ್ಳಿ ಇದ್ದದನ್ನ, ಅಂದ್ರೆ ಒಂದು ಸುಂದರವಾದ ಹಳ್ಳಿ, ಆ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದಾಗ ಒಬ್ಬ ವಿಷನ್ ಇರುವಂತಹ ಒಬ್ಬ ದೊಡ್ಡ ಮಹಾನುಭಾವ ಮುಂದೆ ಬಂದಾಗ ಆ ಊರು ಅಭಿವೃದ್ಧಿಯ ಪದದತ್ತ ಸಾಗುತ್ತದೆ ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಶ್ರೀಯುತ ಜಗದೀಶ್ ಅರೆಬನ್ನಿ ಮಂಗಲ ಅವರು. ಸೊ ಅವ್ರು ಮಾಡಿರುವಂತಹ ಸಾಧನೆ ಬಹು ದೊಡ್ಡದು. ಆ ಸಾಧನೆಗೆ ನಮಗೆ ಈಗ ಅವರ ಜೊತೆಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ, ಸೌಭಾಗ್ಯ ಸಿಕ್ಕಿದೆ. ಇವತ್ತು ಅವರು ನಮ್ಮ ದಸ್ಕತ್ ಎನ್ನುವಂಥ ಸಿನಿಮಾವನ್ನು ಸುಮಾರು 3 ಸಲ ನೋಡಿದ್ದಾರೆ. ಒಂದು 2 ಸಲ ತುಳು ಭಾಷೆಯಲ್ಲಿರುವಾಗ ನೋಡಿದ್ದಾರೆ. ಅದಾದ ನಂತರ 3ನೇ ಬಾರಿ ಕನ್ನಡದಲ್ಲೂ ಒಂದ್ಸಲ ಹೇಗೆ ಬಂದಿದೆ ನೋಡೋಣ ಅಂತ ನೋಡಿದ್ದಾರೆ. ಸೊ 3 ಬಾರಿಯೂ ಕೂಡ ಅವರು ನೋಡಿದಾಗ ಅವರ ಹಳ್ಳಿಯ ಜನರನ್ನೇ ನೋಡಿದೀನಿ ಅಂತ ಪ್ರತಿ ಸಲ ನಮ್ಗೆ ಹೇಳ್ತಾ ಇದ್ರು. ಸೊ ನನ್ನ ಹಳ್ಳಿಯಲ್ಲೂ ಇಂಥದ್ದೇ ಜನ ಇದ್ದಾರೆ, ಇಂಥದ್ದೇ ಅಧಿಕಾರಿ ವರ್ಗ ಇತ್ತು, ಹೀಗೆ ಆಗ್ತಾ ಇತ್ತು ಸಿಚುವೇಶನ್ಗಳು ಅಂತ. ಸೊ ಅವರು ದೇವರ ದಯೆಯಿಂದ ನಮ್ಗೆ ಸಿಕ್ಕಿದ್ದಾರೆ. ಈಗ ನಮ್ಮ ಸಿನಿಮಾವನ್ನ ಇಡೀ ಕನ್ನಡ ನಾಡಿನ ಜನತೆಗೆ ಪ್ರಸರಿಸಬೇಕೆನ್ನುವಂತ ಒಂದು ಮಹದಾಸೆಯನ್ನು ಹೊತ್ಕೊಂಡಿದ್ದಾರೆ. ಸೊ ನಮ್ಮ ದಸ್ಕತ್ ಇವತ್ತಿಗೆ ನಮ್ಮ ಕನ್ನಡ ನಾಡಿನಾದ್ಯಂತ ರಿಲೀಸ್ ಆಗಿ, ಅಂದ್ರೆ ಮೇ 9ನೇ ತಾರೀಕು ನಾವು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಹಾಗೆ ಅನೌನ್ಸ್ ಕೂಡ ಮಾಡಿದ್ದೇವೆ. 9ನೇ ತಾರೀಕು ರಿಲೀಸ್ ಆಗುತ್ತೆ. ಬರೀ ರಿಲೀಸ್ ಆಗೋದು ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನಾದ್ಯಂತ ದಸ್ಕತ್ ಪಸರಿಸಬೇಕು. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂದ್ರೆ ಸಹಿ ಅಂತ ಅರ್ಥ. ಸೊ ನಮ್ಮ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಆ ಪದವನ್ನು ಬಳಕೆ ಮಾಡ್ತಾರೆ.
ಆ್ಯಂಡ್ ನಾನು ತಿಳಿದ ಮಟ್ಟಿಗೆ ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನರಿಗೆ ದಸ್ಕತ್ ಅಂದರೆ ಗೊತ್ತು, ಉತ್ತರ ಕರ್ನಾಟಕದಲ್ಲೂ ದಸ್ಕತ್ ಅಂದರೆ ಏನು ಅಂತ ಗೊತ್ತು. ಕಾರಣ ನಿಮಗೆ ಗೊತ್ತಿರಬಹುದು, ಒಂದಷ್ಟು ವರ್ಡ್ಗಳು ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಅನ್ನೋದು ಈ ಸ್ಕೂಲ್ ಆಗಿದೆ. ಈ ಸ್ಕೂಲ್ ಅಂದರೆ ಕನ್ನಡ ಪದ ಅಲ್ಲ ಅದು ಆ್ಯಕ್ಚುಲಿ, ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದ್ದೀವಿ. ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ ಇಂಗ್ಲಿಷ್ ಪದದ ತರ್ಜುಮೆ ಅಂದರೆ ಅದು ಒಂದು ಸ್ವಲ್ಪ ಹಳ್ಳಿಗವಾಗಿ ಹೋಗ್ತದೆ. ಸ್ಕೂಲ್ ಇರೋದು ಈ ಸ್ಕೂಲ್ ಆಗಿದೆ, ದಸ್ಕತ್ ಎನ್ನುವಂಥದ್ದು ದಸ್ಕತ್ ಆಗಿದೆ. ಸೊ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ. ಹೇಗೆ ಅಂತಂದರೆ, ಮೊನ್ನೆ ತಾನೇ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 3ನೇ ಸ್ಥಾನವನ್ನು ನಮ್ಮ ದಸ್ಕತ್ ಪಡ್ಕೊಂಡಿದೆ. ತುಂಬ ಖುಷಿ ಏನಂತಂದರೆ ಆಲ್ಮೋಸ್ಟ್ 4000 ಮೂವೀಸ್ ಬಂದಿದೆ ಅಲ್ಲಿಗೆ. ಸೆಲೆಕ್ಷನ್ ಆಗಿರುವಂಥದ್ದು 3 ಕ್ಯಾಟಗರಿಯಲ್ಲಿ, 14 3 ಕ್ಯಾಟಗರಿಯಲ್ಲಿ. ಸೊ ನಮ್ಮ ಸಿನಿಮಾ ಈ ವರ್ಷ ಅಂದರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು. ಬಟ್ ಈ ಸಲ ನಮ್ಗೊಂದು ತುಂಬ ಖುಷಿ ಏನು ಅಂತಂದ್ರೆ, ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ನಮ್ಮ ದಸ್ಕತ್ ಸೆಲೆಕ್ಟ್ ಆಗಿರುವಂಥದ್ದು. 14 ಸಿನಿಮಾದಲ್ಲಿ 2 ತುಳು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿತ್ತು. ಮೊದಲ ಪ್ರಶಸ್ತಿ ಬಂದು ಮಿಕ್ಕ ಬಣ್ಣದ ಹಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೆಕೆಂಡ್ ಪ್ರೈಸ್ ಬಂದು ಪಿದಾಯಿ ಅಂತ, ಅದು ಕೂಡ ತುಳು ಸಿನಿಮಾ. 3ನೇ ಪ್ರೈಸ್ ಬಂದು ದಸ್ಕತ್ ಅಂತ. ಸೊ ನಮ್ಗೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ. ಅವ್ರು ನೋಡಿದಾಗ ಅವರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ, ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಕೊಟ್ಟಿದ್ದೇವೆ. ಕಂಟೆಂಟು ಇದೆ, ಮನೋರಂಜನೆಯೂ ಇದೆ, ಬದುಕಿನ ಅರಿವು ಇದೆ. ಸೊ ಹಳ್ಳಿಗರ ಬದುಕು, ಸಂಘರ್ಷ, ಸಂಸ್ಕೃತಿಯ ಅನಾವರಣ ಇದೆ. ಎಲ್ಲವನ್ನು ಒಳಗೊಂಡಿರುವಂತಹ ಸಿನಿಮಾವೇ ನಮ್ಮ ದಸ್ಕತ್. ಹೌದು ಸರ್, ಫೆಸ್ಟಿವಲ್ ಅಲ್ಲಿ ತುಳುವಲ್ಲೇ ಪ್ಲೇ ಆಗಿರೋದು. ನಾವು ತುಳು ಭಾಷೆಯ ಸಿನಿಮಾವನ್ನೇ ಕೊಟ್ಟಿದ್ದೇವೆ. ಸೊ ಕನ್ನಡ ಕಾಂಪಿಟೇಷನ್ಗೆ ಹಾ ಸರ್, ಈಗ ನೋಡಿ ಕೆಟಗರಿ ಬಂದು ಇಂಟರ್ನ್ಯಾಷನಲ್ ಅಂದ್ರೆ ಏಷ್ಯನ್, ಭಾರತೀಯ ಮತ್ತು ಕನ್ನಡ ಸಿನಿಮಾ ಅಂತ ಆ 3ಕ್ಕೆ ಮಾತ್ರ ಅಪ್ಲೈ ಇರೋದು. ಆ್ಯಂಡ್ ನಮ್ಮದು ಕೂಡ ತುಳು ಭಾಷೆಯ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನೋಂದಣಿ ಆಗಿರೋದ್ರಿಂದ, ಸೊ ಅಂದ್ರೆ ಈಗ ನಾವು ಚೇಂಬರ್ ಅಲ್ಲಿ ನಮಗೆ ಬೆಂಗಳೂರಿಗೆ ಬರಬೇಕು ಅಂದ್ರೆ ಕನ್ನಡ ಭಾಷೆಯ ಸಿನಿಮಾ ಅಂತಲೇ ಕನೆಕ್ಟ್ ಆಗೋದು. ಹಾಗಾಗಿ ಕಾಂಪಿಟೇಷನ್ ಬಂದು 3 ಕ್ಯಾಟಗರಿ ಇರೋದ್ರಿಂದ ನಮ್ಮ ಸಿನಿಮಾಗಳನ್ನು ಕೂಡ ಕನ್ನಡ ಕ್ಯಾಟಗರಿ. ಹೌದು, ಅದರಲ್ಲೇ ಒಳಗೊಳ್ಳುತ್ತೆ. ಇಲ್ಲ ಸರ್, ನಾವು ಅಂದ್ರೆ ನಮ್ದು ಡಿಸೆಂಬರ್ 13ಕ್ಕೆ ರಿಲೀಸ್ ಆಗಿರೋದಲ್ಲಿ ಒಂದು ಆಲ್ಮೋಸ್ಟ್ 3 months ನಾವಲ್ಲಿ ಜರ್ನಿ ಕಂಟಿನ್ಯೂ ಮಾಡಿ ಈಗ ಫಾರಿನ್ ಶೋಸ್ಗಳು ಆಗ್ತಾ ಇತ್ತು. ಸೊ ಅದೇ ನಾನು ಹೇಳಿದ್ನಲ್ಲ, ದುಬೈ, ಮಸ್ಕತ್, ಕೆನಡಾ, ನೈಜೀರಿಯಾ, ಕೀನ್ಯಾ, ಉಗಾಂಡ, ಹೀಗೆ ಒಂದಷ್ಟು ರಾಷ್ಟ್ರಗಳಲ್ಲಾಗಿದೆ. ಇನ್ನೂ ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಪ್ಲೇ ಆಗೋದಕ್ಕಿದೆ. ಡಿಸ್ಟ್ರಿಬ್ಯೂಟರ್ ಸರ್ ನಮ್ಮ ನಿತ್ಯಾನಂದ ಪ್ರಭುಗಳು. ಹೌದು, ಎಸ್ ಸರ್. ಇದು ನಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಒಂದು ರೀಸನ್ ಏನಂತಂದ್ರೆ, ಅಂದ್ರೆ ಇಲ್ಲಿ ನೀವು ಕೇಳಿದ ಕ್ವಶನ್ಗೆ ಅಂದ್ರೆ ನಮ್ಮ ಕರಾವಳಿಯ ಭಾಷೆಯನ್ನ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ತುಂಬಾ ಇಷ್ಟಪಡ್ತಾರೆ. ಕರಾವಳಿ ಕನ್ನಡ ಭಾಷೆಯನ್ನ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಅದನ್ನು ಸ್ವೀಕರಿಸ್ತಾರೆ. ಇನ್ನೊಂದು ರೀಸನ್ ಏನು ಅಂತಂದ್ರೆ, ನಾವು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೋಡಿದಂತಹ ಪ್ರೇಕ್ಷಕರ ಸಂಖ್ಯೆ ನೋಡಿದಾಗ, ಅಂದ್ರೆ ಹೌಸ್ಫುಲ್ ಶೋ ಇತ್ತು, ಅಲ್ಲಿ 90% ಕನ್ನಡಿಗರೇ ನೋಡಿದ್ದು. ಅವರ ರೆಸ್ಪಾನ್ಸ್ ಅನ್ನು ನೋಡಿ ನನಗೆ ತುಂಬಾ ದಿಗ್ಭ್ರಮೆಗೊಂಡಿದೆ. ಬಿಕಾಸ್ ತುಳು ಭಾಷೆಯಲ್ಲಿ ಪ್ಲೇ ಆಗ್ತಾ ಇದೆ. ಪ್ರತಿಯೊಂದು ಆಕ್ಷನ್ಗೂ, ಪ್ರತಿಯೊಂದು ಭಾವನಾತ್ಮಕ ಸನ್ನಿವೇಶಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ರು. ಪ್ರತಿಯೊಂದು ಸನ್ನಿವೇಶಗಳನ್ನ ಎಂಜಾಯ್ ಮಾಡ್ತಾ ಇದ್ರು. ನನಗೆ ಅನಿಸಿದ್ದೇನು ಅಂತಂದ್ರೆ, ಕೆಲವೊಂದ್ಸಲ ಭಾಷೆ ಮತ್ತು ಭಾವನೆ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಭಾವನೆ ತುಂಬಾ ಮೇಳೈಸ್ತದೆ. ಅಂದ್ರೆ ಸ್ಕ್ರೀನ್ ಅಲ್ಲಿ ಯಾವ ಭಾಷೆಯಲ್ಲಿ ಬಂದರೂ ಕೂಡ ಆಡಿಯನ್ಸ್ ಅದನ್ನು ನೋಡೋದು ಭಾವನಾತ್ಮಕವಾಗಿ. ಸೊ ಭಾವನೆಗಳು ಕನೆಕ್ಟ್ ಆದಾಗ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಸಬ್ಟೈಟಲ್ ಇತ್ತು ಅದಕ್ಕೆ? ಸಬ್ಟೈಟಲ್ ಹೌದು, ಇಂಗ್ಲಿಷ್ ಸಬ್ಟೈಟಲ್ ಇತ್ತು. ಹಾ ಸರ್. ಹಿಂದೆ ನನಗೆ ಗೊತ್ತಿರೋ ಪ್ರಕಾರ ತುಳುವಿನ ಸಿನಿಮಾಗಳು ಕನ್ನಡದಲ್ಲಿ ಥಿಯೇಟ್ರಿಕಲ್ ಆಗಿ ರಿಲೀಸ್ ಆಗಿರುವಂತ ಸಂಖ್ಯೆ ವಿರಳ ಸರ್. ಅಂದ್ರೆ OTT ಅಲ್ಲಿ ಬಂದಿರಬಹುದು, ಬಟ್ ಹೀಗೆ ಥಿಯೇಟ್ರಿಕಲ್ ಆಗಿ ಬಂದು ಸಿನಿಮಾವನ್ನು ರಿಲೀಸ್ ಮಾಡಿದ್ದು ತುಂಬಾ ವಿರಳ. ಹಾ ಮ್ಯಾಮ್, ಅದು ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಕೂಡ ಸ್ಟಾರ್ ಸುವರ್ಣದಲ್ಲಿ ತುಳುವಲ್ಲೇ ಪ್ಲೇ ಆಗಿರೋದು. ತುಳುವಲ್ಲೇ ಅವರು ರೈಟ್ಸ್. ಅದೇ ತುಳು ಸಿನಿಮಾ ಬೆಂಗಳೂರಲ್ಲಿ ಕೂಡ ನಾವು ಶೋ ಮಾಡಿದ್ದೀವಿ ತುಳುವಲ್ಲೇ. ಸೊ ಆಗ ಕೂಡ ಒಂದು 5-6 ಶೋಗಳನ್ನ ನಾವು ಫಿಲ್ ಮಾಡಿದ್ದು, ಅದು ತುಳುವರಿಗೋಸ್ಕರ. ಬಟ್ ಈಗ ನಮ್ಮ ಮೇನ್ ಇಂಟೆನ್ಷನ್ ಏನಂತಂದ್ರೆ, ನಾವು ಕನ್ನಡದಲ್ಲಿ ಈಗ ಆಲ್ರೆಡಿ ಡಬ್ಬಿಂಗ್ ಆಗಿದೆ ಈ ಸಿನಿಮಾ. ಸೊ ನಮಗೆ ನೋಡಿದಾಗ, ಮತ್ತೆ ಡಿಸ್ಟ್ರಿಬ್ಯೂಟರ್ ಸರ್ ಕೂಡ ನೋಡಿದ್ದಾರೆ, ಒಂದಷ್ಟು ಜನ ನಮ್ಮ
ಕನ್ನಡದ ಆಡಿಯನ್ಸ್ ನೋಡಿದವರೆಲ್ಲರ ಒಪಿನಿಯನ್ ಏನಂತಂದ್ರೆ ಇದು ಖಂಡಿತವಾಗ್ಲೂ ಒಪ್ತಾರೆ ಆಡಿಯನ್ಸ್ ಅನ್ನೋ ಥರ. ಬಿಕಾಸ್ ಎಲ್ಲ ಕಡೆಗಳಲ್ಲೂ ನೆಲದ ಕಥೆ ಇರುತ್ತೆ, ಬರೀ ಒಂದು ಕಡೆಗೆ ಸೀಮಿತ ಆಗಿರೋದಿಲ್ಲ. ನೆಲದ ಕಥೆ ಅಂದ್ರೆ ಜನಪದೀಯ ನೆಲೆಯ ಕಥೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿಗೆ ರಿಲೇಟೆಡ್ ಆಗಿರುವ ಕಥೆಗಳಿರ್ಬೋದು, ಗ್ರಾಮೀಣ ಪ್ರದೇಶಕ್ಕೆ ಪರಿಚಯ ಇರಬಹುದು. ಸೊ ಎಲ್ಲಾ ಸಿಟಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಯಾವುದೋ ಒಂದು ಹಳ್ಳಿಯಿಂದಲೇ ಬಂದಿರ್ತಾರೆ ಮೂಲತಃ. ಸೊ ಅವರಿಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಅನ್ನೋ ಥರ. ಖಂಡಿತ ಸರ್. ಮಂಗಳೂರು ಅಂದ್ರೆ ನಮ್ಮ ದಸ್ಕತ್ ತುಳು ಚಲನಚಿತ್ರವನ್ನು ಮಾಡಿದಂಥವರು ಶ್ರೀಯುತ ರಾಘವೇಂದ್ರ ಕುಡುವ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ. ಬಿಕಾಸ್ ನಮ್ಮ ದಸ್ಕತ್ ಅಲ್ಲಿ ಗೆದ್ದಿದೆ. ಸೊ ಇನ್ನು ಮತ್ತೆ ಇಲ್ಲಿ ಗೆಲ್ಲೋದಿದೆ. ಬಂದಿತ್ತು ಸರ್. ನನ್ನ ಬಗ್ಗೆ ನಿಮಗೆ ಸಾಕಷ್ಟು ಮಟ್ಟಿಗೆ ಪರಿಚಯ ಮಾಡಿಕೊಂಡಿದ್ದಾರೆ. ನಾನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ. ನನಗೆ ಸುಮಾರು ಒಂದು 10-15 ವರ್ಷದಿಂದ ನನಗೆ ಒಂದು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಇಲ್ಲಿ ನಾನು 2012ರಲ್ಲಿ 2013ರಲ್ಲಿ ಒಂದ್ಸರಿ ಒಂದು ಸಿನಿಮಾ ಸಾಧನೆ ಅಂತ ಒಂದು ಸಿನಿಮಾ ಮಾಡಿದರು. ಯಾರು ಚಿಕ್ಕಬಳ್ಳಾಪುರ ಒಬ್ಬರು ರೆಡ್ಡಿ ಸರ್ ಅಂತವರು ಸಿನಿಮಾ ಮಾಡಿದರು. ಅದಕ್ಕೊಂದು ಸ್ವಲ್ಪ ಸಹಕಾರ ಕೊಟ್ಟು ಮಾಡಿದ್ದೆ. ಅದಾದ ನಂತರ ಒಂದು ಬೆಂಗಳೂರಲ್ಲಿ ಒಬ್ಬರು ನೃತ್ಯ ನಿರ್ದೇಶಕರ ಜೊತೆ ಒಂದು ಇದು ಮಾಡಿದೆ, ಏನದು ಡ್ಯಾನ್ಸ್ ಕ್ಲಾಸ್ ಮಾಡಿ ಸರಿ ಒಂದು ಸ್ವಲ್ಪ ದಿವಸ ಅವ್ರ ಜೊತೆ ಇದ್ದು ನನ್ನ ವ್ಯಾಪಾರಕ್ಕೆ ನಾನು ವಾಪಸ್ ಹೋಗಿದ್ದೆ. ಇದಾದ ನಂತರ ಈಗ ಇವರು ನಮ್ಮ ಮನೀಶ್ ಅವರು ಹೇಳಿದ ಹಾಗೆ ರಕ್ಷಿತ್ ಅಂತ ನನ್ನ ಜೊತೆ ಒಬ್ಬ ಹುಡುಗ ಕೆಲಸ ಮಾಡ್ತಾನೆ. ಸ್ಟೇಟಸಲ್ಲಿ ಹಾಕಿದ್ದ ಇವರು ಸಿನಿಮಾ ಟೀಸರು. ನಾನು ಒಂದ್ಸರಿ ನೋಡಿದೆ, ನಾನು ಕೇಳಿದೆ ಯಾರಪ್ಪ ಇಷ್ಟು ಚೆನ್ನಾಗಿ ಅದ್ಭುತ ಮಾಡಿದ್ರು ಈ ಸಿನಿಮಾನ, ಒಂದ್ಸರಿ ಕಸಪ್ಪ ಅವ್ರನ್ನ ಮಾತಾಡಿಸ್ಬೇಕು ಅಂತ ಕೇಳಿದಾಗ ಅದು ನೋಡಿ ಆದಮೇಲೆ ನೆಕ್ಸ್ಟು ಹೋಗಿ ಆ ಸಿನಿಮಾ ನೋಡಿದೆ ಒಂದ್ಸರಿ. ನನಗೆ ನಿಜವಾಗ್ಲೂ ತುಳು ಭಾಷೆ ಬರಲ್ಲ, ಬಟ್ ಅವ್ರು ಮಾಡಿದಂಥ ಸಿನಿಮಾ ಆ ಭಾವನೆ ನನಗೆ ತುಂಬ ಅಟ್ಯಾಚ್ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕೆ ಈ ಸಿನಿಮಾ ನೀವು ಕನ್ನಡದಲ್ಲಿ ಮಾಡೋಕ್ಕೆ ಮುಂಚೆ ಯಾಕೆ ಮಾಡಬಾರ್ದು, ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಕೇಳಿದಾಗ ಒಂದು ಟ್ರೈ ಮಾಡೋಣ ಸರ್ ಅಂತ ಸ್ಮಿತೇಶ್ ಮತ್ತು ಅನೀಶ್ ಇಬ್ಬರು ಹೇಳಿದ್ರು. ಅದಾದಮೇಲೆ ನಾನು ಸಿನಿಮಾ ನೋಡ್ತಾ ಇದ್ದಂಗೆ ಅದು ಇನ್ನೊಂದ್ಸರಿ ಹೋಗಿ ನೋಡಬೇಕು ಅನಿಸ್ತು. ಹೋಗಿ ನೋಡಿದ್ವಿ. ನಿಜವಾಗ್ಲೂ ಒಂದಿಷ್ಟು ಕರಡಕ್ಕಿತ್ತುವಂತಹ ಸನ್ನಿವೇಶಗಳೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವರು. ಏನು ಒಂದು ಗ್ರಾಮ ಪಂಚಾಯತಿಲಿ ಒಬ್ಬ ಅಧಿಕಾರಿ ಸರಿಯಾಗಿ ಅವನ ಜವಾಬ್ದಾರಿನ ನಿರ್ವಹಿಸಲಿಲ್ಲ, ಅವನ ಸ್ವಾರ್ಥಕ್ಕೋಸ್ಕರ ಅವನೇನಾದರೂ ಬಳಸ್ಕೊಂಡ ಅಂದಾಗ ಅಲ್ಲಿನ ಜನ ಯಾವ ಥರದ ಕಷ್ಟಪಡ್ತಾರೆ ಅನ್ನೋದನ್ನು ತುಂಬ ನಾಜೂಕಾಗಿ, ತುಂಬ ಸ್ಪಷ್ಟವಾಗಿ, ಜನಕ್ಕೆ ತುಂಬ ಅರಿವಾಗ ಹಾಗೆ ತುಂಬ ಸ್ಪಷ್ಟ ತೋರಿಸಿದ್ದಾರೆ. ಈಗಾಗಲೇ ಅವ್ರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಾನು ಒಂದು ಗ್ರಾಮ ಪಂಚಾಯತಿಲಿ ಸ್ವಾರ್ಥ ಇಲ್ದೇ ಒಂದಷ್ಟು ಜನಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೋಗಿ ನಾನು ಒಂದಷ್ಟು ಅಲ್ಲಿನ ಸಿಚುವೇಶನ್ ಎಲ್ಲ ಅನುಭವಿಸಿ ಬಂದಂಥ ವ್ಯಕ್ತಿ ಆಗಿದ್ದರಿಂದ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಈ ಸಿನಿಮಾ. ಹಾಗಾಗಿ ಹೌದೌದು, ನಾನು ಅಧ್ಯಕ್ಷ ಆಗಿದೆ, ಅದಕ್ಕೆ ಕನೆಕ್ಟ್ ಆಗಿದೆ ನನಗೆ. ಹಾಗಾಗಿ ನೋಡಿದಾದ್ಮೇಲೆ ಈ ಸಿನಿಮಾ ನಮ್ಮ ಕನ್ನಡ ತಗೊಂಬಂದ್ರೆ ಹೇಗಿರುತ್ತೆ ಅಂತ ಕೇಳಿದಾಗ ನಾನು ಅವ್ರಿಗೆ ಸಹಕಾರ ಕೊಟ್ಟು ಕನ್ನಡಕ್ಕೆ ಸಿನಿಮಾ ತಗೊಂಡ್ಬಂದಿದ್ದೀವಿ. ಹೌದೌದು, ಧನ್ಯವಾದಗಳು ಸರ್. ಮುಂದೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಸರ್. ದಸ್ಕತ್ ಅನ್ನುವಂಥ ಸಿನಿಮಾ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತುಳುನಲ್ಲಿ ರಿಲೀಸ್ ಆಗಿ ಅಲ್ಲಿ ಅದು ಒಂದು 3ನೇ ಪ್ಲೇಸ್ನ ತೊಗೊಂಡಿತ್ತು ಅನ್ನೋ ನ್ಯೂಸು. ಬಟ್ ನಾನು ಸಿನಿಮಾ ನೋಡಿರಲಿಲ್ಲ ಅಲ್ಲಿ. ಯಾವಾಗಿದು ನನ್ನ ಹತ್ರ ಬಂತು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಕನ್ನಡದಲ್ಲಿ ಸಿನಿಮಾ ತೊಗೊಂಬರ್ಬೇಕು ಅಂದಾಗ ನಾನು ಒಂದು ಸತಿ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ಅಂದರೆ ಅದ್ರದ್ದು ಒಂದು ಶೋನ ನನಗೆ ಆರ್ಗನೈಸ್ ಮಾಡಿ ತೋರಿಸಿದ್ರು. ಅದು ನೋಡಿದಾಗ ನನಗನ್ಸಿದ್ದು ಅದು ಬರೀ ಕನ್ನಡ ಕಂಟೆಂಟ್ ಅಂತ ಅಲ್ಲ, ತುಳು ಕಂಟೆಂಟ್ ಅಂತಲ್ಲ. ಆ ಕಂಟೆಂಟು ಇಡೀ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋವಂಥ ಕಂಟೆಂಟ್. ನಮ್ಮ ಕರಾವಳಿ ಪ್ರದೇಶದ ಭಾಷೆ ಆಗಿರೋದ್ರಿಂದ ದಸ್ಕತ್ ಅನ್ನೋ ಹೆಸರಿಟ್ಟಿದ್ದಾರೆ. ಬಿಟ್ಟರೆ ಒಂದು ಹಳ್ಳಿನಲ್ಲಿ ಒಂದು ಸಹಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಆ ದಸ್ಕತ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದರಿಂದ ಎಷ್ಟು ಕರಪ್ಟ್ ಆಗಿರ್ತಾರೆ ಮತ್ತು ಜನ ಅದರಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ. ಎಷ್ಟು ಚಿಕ್ಕ ಟಾಪಿಕ್ ಅದು, ಬಟ್ ಅದನ್ನ ಅಷ್ಟು ದೊಡ್ಡ ಆ್ಯಂಗಲಲ್ಲಿ ಥಿಂಕ್ ಮಾಡಿರೋದೇ ದೊಡ್ಡ ವಿಷಯ. ಆಮೇಲೆ ಅದು ಕನ್ನಡಕ್ಕೆ ಬರಬೇಕು, ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೋಡಬೇಕು ಅನ್ನೋದು ಈ ಟೀಮ್ದು ಆಸೆ ಇತ್ತು. ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ, ತುಂಬ ಸೊಗಸಾಗೆ ಮಾಡಿದ್ದಾರೆ. ಎಲ್ಲೂ ನಿಮಗೆ ಅದು ತುಳುವಿಂದ ಕನ್ನಡಕ್ಕೆ ಡಬ್ಬಾಗಿದೆ ಅಂತ ಅನ್ಸಲ್ಲ. ಆಮೇಲೆ ಜಗದೀಶ್ ಸರ್ ಕೇಳ್ದಂಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂತ, ಕಾಂತಾರನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು ಅದೇ ಥರ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಕಾಂತಾರಲ್ಲಿ ಇದ್ದಂಥ ಭಾಷೆನೇ ಉಪಯೋಗ ಆಗಿರೋದು ಈ ಫಿಲಮಲ್ಲೂ, ಅಂದರೆ ಕರಾವಳಿ ಪ್ರದೇಶದ ಕನ್ನಡ ಭಾಷೆನೇ ಯೂಸ್ ಆಗಿರೋದು. ಅದಾದಮೇಲೆ
ಏನು ಅನಿಸ್ತು ನನಗೆ ಅಂದರೆ ಅದರಲ್ಲಿ ನಟನೆ ಮಾಡಿರೋರು ಇದಾರಲ್ಲ ಅವರೆಲ್ಲ ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಆ ಸಿನಿಮಾ ನೋಡಾದ್ಮೇಲೆ ನಾನು ಜಗದೀಶ್ ಸರ್, ನಮ್ಮ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಜಗದೀಶ್ ಅವರು ಸಿನಿಮಾ ಮುಗಿದ ತಕ್ಷಣ ಕೇಳಿದ್ರು ಹೇಗೆ ಅನಿಸ್ತು ಅಂತ. ನಾನು ಅವ್ರನ್ನ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದೆ. ಇಂಥ ಒಂದು ಸಿನಿಮಾನ ಕನ್ನಡಕ್ಕೆ ತೊಗೊಂಬಂದ್ರಲ್ಲ ನೀವು, ಅದೇ ದೊಡ್ಡ ವಿಷಯ. ಯಾಕೆಂದರೆ ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ. ಆಮೇಲೆ ಎಷ್ಟೋ ಜನ ತುಳು ಭಾಷೆ ಮಾತಾಡೋವಂಥವ್ರನ್ನ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದವ್ರನ್ನ ಕೇಳಿದಾಗ ಅವ್ರು ನೋಡಿಲ್ಲ. ಸೊ ದೇ ಆರ್ ಆಲ್ಸೋ ಈಗರ್ ಟು ವಾಚ್ ಅಂತ ಅನಿಸ್ತು. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸಸ್ ಪ್ಲಸ್ ಸಿಂಗಲ್ ಸ್ಕ್ರೀನ್ಸಲ್ಲೂ ತರುವಂಥ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ಎಷ್ಟು ಸ್ಕ್ರೀನ್ಸಲ್ಲಿ ತರೋಕ್ಕಾಗತ್ತೋ ಅಷ್ಟು ಸ್ಕ್ರೀನ್ಸಲ್ಲಿ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ಕೆಲಸ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದೇನು ಅಂದರೆ, ನಾನು ಯಾವಾಗಲೂ ಹೇಳೋ ಥರ ಅನ್ನದಾತ ಸುಖೀಭವ ಅಂತ, ಅವ್ರಿಗೆ ಒಳ್ಳೇದಾಗಬೇಕು. ಆ ಲಕ್ಷ್ಮೀ ದೇವಿ ಅವಳ ದಸ್ತಖತ್ನ ಹಾಕಿ ಅವ್ರ ಬ್ಯಾಂಕ್ ಅಕೌಂಟ್ ತುಂಬ ಥರ ಮಾಡಲಿ ಅಂತ ಕೇಳ್ಕೊತೀನಿ. ಮಲ್ಟಿಪ್ಲೆಕ್ಸ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀರಾ? 100% ಸರ್. ದೀಕ್ಷಿತ್ ಕೆ ಅಂಡಿಂಜೆ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ದಸ್ಕತ್ ಸಿನಿಮಾದ ಬಗ್ಗೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಮಾತಾಡಿದರು. ಇದು ನನ್ನ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಮೊದಲ ಸಿನಿಮಾ. ಇದು ಒಂದೊಳ್ಳೆ ಹಳ್ಳಿಯ ಸೊಗಡನ್ನು ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಿದ್ದೀವಿ. ಹಾಗೆಯೇ ಇದೇ ಬರುವ ನಮ್ಮ ನೆಕ್ಸ್ಟ್ ಮಂತ್ ಮೇ 9ಕ್ಕೆ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ. ಎಲ್ಲರೂ ಕೂಡ ಈ ಮುಖ್ಯ ಎಲ್ಲರೂ ಕೂಡ ವಿನಂತಿ ಮಾಡೋದು ನಾನು ಇಷ್ಟ, ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಮತ್ತು ಆಶೀರ್ವದಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಳುವಲ್ಲಿ ನಾನು 3 ಸಿನಿಮಾ ಮಾಡಿದ್ದೀನಿ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ಜನರೆಲ್ಲರೂ ಕೂಡ ಶೇಖರ ಪಾತ್ರ ಮಾಡಿದವ್ರು ಯಾರು ಅಂತ ಹುಡುಕ್ತಾ ಇದ್ರು. ಆ ಸ್ಕ್ರೀನಲ್ಲಿರುವಂಥ ಅಲ್ಲಿರುವಂಥ ಶೇಖರನೇ ಬೇರೆ, ಇಲ್ಲಿರುವಂಥ ನಾನು ಬೇರೆನೆ. ಇಲ್ಲಿ ದೀಕ್ಷಿತ್ ನೋಡಿದ್ರೆ ಅಲ್ಲಿ ಬೇರೆ ಶೇಖರ್ನ ನೋಡ್ತೀರಿ. ಹಾಗೆ ಎಲ್ಲ ಹೊರಗೆ ಬಂದವರು ಶೇಖರ್ನ ಹುಡುಕ್ತಾ ಇದ್ರು. ಪಾತ್ರದ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ತುಂಬ ಖುಷಿ ಆಯ್ತು. ಧನ್ಯವಾದಗಳು. ಈ ಸಿನಿಮಾದ ಎಲ್ರಿಗೂ ನಮಸ್ಕಾರ. ಇದು ನಂದು ಕೂಡ ಆ್ಯಕ್ಚುಲಿ ಡೆಬ್ಯೂ ಮೂವಿ, ಮ್ಯೂಸಿಕ್ ಡೈರೆಕ್ಷನ್ ಇದರಲ್ಲಿ. ಸೊ ಈ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾನು ಆಡಿಯೋ ಇಂಜಿನಿಯರಿಂಗ್ ಮಾಡ್ತಿದ್ದೆ ಮುಂಬೈಯಲ್ಲಿ. ಆ ಟೈಮಲ್ಲಿ ನನಗೆ ಅನೀಶ್ ಅಣ್ಣ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಿದರು, ಒಂದು ಮೂವಿ ಇದೆ ಮಾಡಬೇಕಾಗ್ಬೋದು ಅಂತೇಳಿ. ಸೊ ಆ ಟೈಮಲ್ಲಿ ನಾನು ಅಂದರೆ ಕಾನ್ಫಿಡೆನ್ಸ್ ಇರಲಿಲ್ಲ ಇಷ್ಟು ದೊಡ್ಡ ಫುಲ್ ಫೀಚರ್ಡ್ ಮೂವಿಯನ್ನು ಮಾಡಲಿಕ್ಕೆ ನನ್ನಿಂದ ಆಗ್ಬೋದು ಅಂತೇಳಿ. ಬಟ್ ಅವರ ಒಂದು ಕಾನ್ಫಿಡೆನ್ಸ್ ಮತ್ತು ಈ ದಸ್ಕತ್ ಟೀಮ್, ಫಸ್ಟ್ ಆಫ್ ಆಲ್ ಅದ್ಭುತವಾದ ಟೀಮ್, ಅವರಿಂದ ಕೂಡ ನನಗೆ ಆ್ಯಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಸಿಕ್ತು. ಹಾಗೆ ಎಲ್ಲರ ಸಪೋರ್ಟಲ್ಲಿ ಇದೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೊ ಮಚ್ ಅನೀಶ್. ಥ್ಯಾಂಕ್ ಯು. ಮೇಯ್ನಾಗಿ ಇದರಲ್ಲಿ 3 ಸಾಂಗ್ಸ್ ಇದೆ. ಒಂದು ಥೀಮ್ ಸಾಂಗ್, ಹಾಗೆ 2 ಸಾಂಗ್ಸ್ ಇದೆ. ಬಟ್ ಸಣ್ಣ ಪುಟ್ಟ ಬಿಟ್ ಸಾಂಗ್ಸ್ ಕೂಡ ಮತ್ತು 2 ಇದೆ ಇದರಲ್ಲಿ. ಹೌದು. ವೈಬ್ರೇಷನ್. ಇದು ನೀವು ಹೇಳೋದಾಗೆ ಸರ್, ನಾವು ಈ ಸಿನಿಮಾವನ್ನ ಅಂದ್ರೆ ಮ್ಯೂಸಿಕ್ಗೆ ಕನೆಕ್ಟೆಡ್ ಆಗಿ ಹೇಳೋದಾದ್ರೆ ಇದೊಂದು ಸಿನಿಮ್ಯಾಟಿಕ್ ಜರ್ನಿ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ನಮ್ಮ ಟೀಮಲ್ಲಿ. ಅಂದ್ರೆ ಮೇಯ್ನ್ ಆಗಿ ಒಂದು ಕ್ಯಾಮ್ರಾಮ್ಯಾನ್ ಅಂದ್ರೆ DOP ಅಂದ್ರೆ ನಮ್ಮ ಸಂತೋಷ್ ಆಚಾರ್ಯ ಗುಂಪಾಲಾಜೆ ಅಂತ, ಅವರ ಸಿನಿಮ್ಯಾಟಿಕ್ ವೇ ತುಂಬಾ ಕನೆಕ್ಟ್ ಆಗುತ್ತೆ ಇಲ್ಲಿ. ದೆನ್ ಎಡಿಟರ್ ಆಗಿ ಗಣೇಶ್ ನಿರ್ಚಲ್ ಅಂತ, ಅವರ ಕಟ್ಟಿಂಗ್ ಕೂಡ ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ಗೆ ಬಂದಾಗ ಅವ್ರು ಹೇಳಿದ್ರು ನೋಡಿ, ಫಸ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ನಮಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಟೀಮ್ಗೆ. ಬಿಕಾಸ್ ಅವರು ಅಷ್ಟು ಪಾಂಡಿತ್ಯ ಹೊಂದಿದ್ದಾರೆ ಸಂಗೀತದಲ್ಲಿ. ಅವರು ನೋಡೋಕ್ಕೆ ತುಂಬ ಸಣ್ಣ ಹುಡುಗ ಇರ್ಬೋದು, ಬಟ್ ಅವರು ಮಾಡಿದಂಥ ಸಂಗೀತ ಇವತ್ತು ನಾವು ಎಲ್ಲೇ ಒಂದು ಕಡೆ ಈ ಸಿನಿಮಾವನ್ನು ದಸ್ಕತ್ತನ್ನು ನೋಡಿದವ್ರ ಹತ್ರ ಯಾರ ಹತ್ರ ಕೇಳಿದ್ರು ಕೂಡ ಫಸ್ಟ್ ಅವ್ರು ಹೇಳೋದು ಸಂಗೀತದ ಬಗ್ಗೆ. ಬಿಕಾಸ್ ಎಲ್ಲೂ ಹಾರ್ಷ್ ಅನ್ಸಲ್ಲ ಯಾರಿಗೂ ಕೂಡ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತೆ ಇಡೀ ಸಿನಿಮಾವನ್ನ ಒಂದು ಹಂತಕ್ಕೆ ನಾವು ಇಡೀ ಥೀಮ್ ತಗೊಂಡೋಗಿದ್ರೆ ಇನ್ನೊಂದು ಹಂತಕ್ಕೆ ಸಂಗೀತ ನಿರ್ದೇಶಕ ತಗೊಂಡೋಗಿದ್ದಾರೆ. ಸೊ ಹಾಗಾಗಿ ನಮಗೆ ತುಂಬ ಕಾನ್ಫಿಡೆಂಟ್ ಇದೆ, ಅದು ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ, ಇಲ್ಲಿಯ ಜನರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ರೆಡಿ ತುಳುವಲ್ಲಿ ಸಾಂಗ್ಗಳು ಹಿಟ್ ಆಗಿದೆ. ಒಂದು ಈ ಭಾವಲೋಕದಂಥ ಸಾಂಗ್ ಇವರೇ ಹಾಡಿದ್ದಾರೆ, ಸಿಂಗರ್ ಕೂಡ ಇವರು ಆ್ಯಕ್ಚುಲಿ, ಅದು ಕೂಡ ಹಿಟ್ ಆಗಿದೆ. ಆ್ಯಂಡ್ ಆಟಿಕಳೆಂಜ ಅಂತ ಒಂದು ಬರುತ್ತೆ ನಮ್ಮ ಕಡೆ, ಒಂದು ಕಲ್ಚರ್ ಅಂದರೆ ಅದು
ಆಷಾಢ, ಈ ಕಡೆ ಆಷಾಢ ಮಾಸ ಅಂದರೆ ನಾವು ಆಟಿ ತಿಂಗಳು ಅಂತೀವಿ, ಅಲ್ಲಿ ಒಂದು ಕಲ್ಚರ್ ಬರುತ್ತೆ, ಅದು ಫೋಕ್ ಸಾಂಗ್, ಅದು ತುಳುವಲ್ಲೇ ಇರುತ್ತೆ. ಕನ್ನಡದಲ್ಲಿ ಸಿನಿಮಾದಲ್ಲೂ ಕೂಡ ತುಳು ಸಾಂಗೇ ಇರುತ್ತೆ, ಫೋಕ್ ಸಾಂಗ್. ಅದು ಕೂಡ ತುಂಬ ವೈರಲ್ ಆಗಿದೆ ಅಲ್ಲಿ. ಆ್ಯಂಡ್ ಒಂದು ಪ್ಯಾಥೋ ಸಾಂಗ್ ಇದೆ, ಮತ್ತೊಂದು 2 ಬಿಟ್ ಸಾಂಗ್ಗಳು ಎಲ್ಲ ಇದ್ದಾವೆ. ಸೊ ಎಲ್ಲವೂ ಕೂಡ ಗೆಲ್ಲಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಸಮರ್ಥನ ಅವರ ಕೂಡ ಕೈ ಚಾಳಕ್ಕೆ ಚೆನ್ನಾಗಿದೆ. ಧನ್ಯವಾದಗಳು. ಅವರು ಒಂದೆರಡು ಮಾತಾಡಬೇಕಂತ ಕೇಳಿಕೊಂಡು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಸೀರಿಯಲ್ಸ್ ಮಾಡ್ತಿದ್ದೆ, ಆಮೇಲೆ ಕನ್ನಡ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರನ ಮಾಡ್ತಿದ್ದೆ. ತುಳು ಸಿನಿಮಾ ದಸ್ಕತ್ ಮಾಡ್ಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ. ಹಾಗೆ ಕನ್ನಡದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಿರುವಂಥ ಸಿನಿಮಾ ಅಂದರೆ ಇದು ಮೊದಲನೇ ಸಿನಿಮಾನೇ. ಮೇ 9ಕ್ಕೆ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೀನಿ. ಹಾಗೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಲವ್ ಸ್ಟೋರಿ ಇದರಲ್ಲಿ ಬರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು.